ಎಸ್ಎಸ್ಎಲ್ಸಿ ಪರೀಕ್ಷೆ ಪೂರ್ವಭಾವಿ ಸಭೆ. ಈ ವರ್ಷ ಜಿಲ್ಲೆಗೆ ಪ್ರಥಮ ಸ್ಥಾನದ ಗುರಿ ಹೊಂದಿದ್ದೇವೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಪಾಂಡುರಂಗ್ ಮದಭಾಮಿ. ಕಾಗವಾಡ ತಾಲೂಕಿನಲ್ಲಿ ಸನ್ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಡೆಯಲಿದ್ದು, ಈ ವರ್ಷ ಫಲಿತಾಂಶದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಳ್ಳುವ ಗುರಿ ಹೊಂದಿದ್ದು, ಈ ನಿಟ್ಟಿನಲ್ಲಿ ತಾಲೂಕಿನ ಪ್ರೌಢಶಾಲೆಯ ಶಿಕ್ಷಕರು ಬಹಳ ಶ್ರಮಿಸುತ್ತಿದ್ದಾರೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪಾಂಡುರಂಗ್ ಮದಭಾಮಿ ತಿಳಿಸಿದ್ದಾರೆ. 6 ಸೆಂಟರ್ಗಳಲ್ಲಿ ನಮ್ಮ ಪರೀಕ್ಷೆಯನ್ನು ಬದಲಿಸಿರ್ತಾರೆ. ಆಮೇಲೆ ಹೋದ ವರ್ಷ 62% ಆಗಿ ನಮ್ಮ ಜಿಲ್ಲೆಯೊಳಗೆ 6ನೇ ಸ್ಥಾನವನ್ನು ಪಡೆದಿದ್ದೀವಿ. ಈ ಸಲ ನಾವು ಏನಂದ್ರೆ ನಮ್ಮ ರಿಸಲ್ಟ್ ಹೆಚ್ಚಾಗುವಂಥ ಬಹಳಷ್ಟು ಸಾಧ್ಯತೆ ಇದೆ. ಈ ಸಲ ನಾವು 90 ಮ್ಯಾಲೆ ರಿಸಲ್ಟ್ ನಮ್ಮದು ಆಗ್ತದೆ ಇರುವಂಥ ಒಂದು ಇದನ್ನಿತ್ತು. ನಾವು ಜಿಲ್ಲೆಯಲ್ಲಿ 1 ಅಥವಾ 2ನೇ ಸ್ಥಾನವನ್ನು ಈ ಸಲ ನಾವು ಪಡಿತಿದ್ದೇವೆ. ಅದಕ್ಕೆ ನಮ್ಮಲ್ಲಿ ಭಾಳಷ್ಟು ವಿಶೇಷವಾದಂಥ ಕೆಲಸಗಳನ್ನು ಮಾಡ್ಲತ್ತಾರೆ. ಏನು ಮಾಡ್ಲತ್ತಾರೆ ಅಂದರೆ ಎಲ್ಲ ಸ್ಕೂಲ್ಗಳಲ್ಲಿ ರಾತ್ರಿ 8 ಗಂಟೆ 9 ಗಂಟೆ ತನಕ ಕ್ಲಾಸ್ಗಳನ್ನು ಮಾಡ್ಲತ್ತಾರೆ. ಅದ್ರ ಜೊತೆಯಲ್ಲಿ ಅವ್ರಿಗೆ ಟಿಫಿನನ್ನು ಕೊಡ್ಲಾಗ್ತಾರೆ. ನಮ್ಮಲ್ಲಿ ಮ್ಯಾನೇಜ್ಮೆಂಟ್ದವರು ಮತ್ತು ಆಮೇಲೆ ಟೀಚರ್ಸ್ಗಳು ಕೂಡಿ ಅವ್ರಿಗೆ ನಾಷ್ಟ ಕೊಟ್ಟು ಇಡ್ಲಾಗ್ತಾರೆ. ನೀನು ನಾನು 6 ಗಂಟೆಗೆ ಉಗಾರ್ ಬಿಕೆಗೆ ಹೋದಾಗ ಪದ್ಮಾವತಿ ಸ್ಕೂಲ್ದೊಳಗೂ ಕ್ಲಾಸ್ಗಳು ನಡೆದಿದ್ದಾರೆ. ಅಲ್ಲಿ ಹೋಗಿ ನಾವು ಆ ವಿದ್ಯಾರ್ಥಿಗಳ ಜೊತೆ ಮಾತಾಡಿ ಆಮೇಲೆ ಮತ್ತು ಅವ್ರು ಏನು ಮಾಡತ್ತಿರಪ್ಪ ಅಂತೇಳಿ 26 ವಿದ್ಯಾರ್ಥಿಗಳು ಎಲ್ಲ ಸೇರಿದ್ರು. ಅಲ್ಲಿ ಸಹ ಅವ್ರು ಏನು ಮಾಡ್ಯಾರ ನಾಷ್ಟವನ್ನು ಕೊಟ್ಟು ಕೆಲಸ ಮಾಡಿರ್ತಾರೆ. ಅವರು ಬುಧವಾರ ದಿನಾಂಕ 11ರಂದು ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಿದ್ದರು. SSLC ವಿದ್ಯಾರ್ಥಿಗಳ ಒಂದು ಮಾಹಿತಿಯನ್ನು ನಮಗೆ ಪರೀಕ್ಷೆಗೆ ಬಯಸ್ತಾ ಇದ್ದೀನಿ. ಒಟ್ಟು ವಿದ್ಯಾರ್ಥಿಗಳು ಫ್ರೆಶ್ ವಿದ್ಯಾರ್ಥಿಗಳು ಇದೇ ವರ್ಷ ಇರುವಂಥದ್ದು 2246, ರಿಪೀಟರ್ ಇರುವಂಥದ್ದು 39, ಪ್ರೈವೇಟ್ ಕ್ಯಾಂಡಿಡೇಟ್ಗಳು 39 ಹಾಗೂ ರಿಪೀಟರ್ ವಿದ್ಯಾರ್ಥಿಗಳು 222, ಒಟ್ಟು 2511 ವಿದ್ಯಾರ್ಥಿಗಳು ಈ ವರ್ಷದ ಪರೀಕ್ಷೆಯನ್ನು ಬರೆಯುತ್ತಿದ್ದಾರೆ. ಇದರಲ್ಲಿ ನಾವು 6 ಕೇಂದ್ರಗಳನ್ನು ಆಯ್ಕೆ ಮಾಡಿದ್ವಿ. ಆ 6 ಕೇಂದ್ರಗಳನ್ನು ಕಾಗವಾಡ, ನೈನಾಪುರ, ಮೋಳೆ, ಶಿರಗುಪ್ಪಿ, ಶೇಡವಾಡ ಹಾಗೂ ಹುಗಾರ್ KH ಇಲ್ಲಿ 6 ಕೇಂದ್ರಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯುತ್ತಿದ್ದಾರೆ. ಆ ಕೇಂದ್ರಗಳಲ್ಲಿ ನಾವು ಈಗಾಗಲೇ ಪರೀಕ್ಷಾ ಮಂಡಳಿಯ ನಿರ್ಣಯದ ಪ್ರಕಾರ CC ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. ಅದೇ ರೀತಿ ವೆಬ್ಕಾಸ್ಟಿಂಗನ್ನು ಮಾಡಲು ಇವತ್ತು ನಾವು ವೆಬ್ಕಾಸ್ಟಿಂಗ್ ತಯಾರಿಯನ್ನು ಮಾಡ್ತಾ ಇದ್ದೀವಿ. ನಾಳೆಗೆ 13ನೇ ತಾರೀಕಿಗೆ ರಾಜ್ಯ ಮಟ್ಟದಲ್ಲಿ ವೆಬ್ಕಾಸ್ಟಿಂಗನ್ನು ಟ್ರಯಲ್ ಆಗಿ ವೀಕ್ಷಿಸುವುದಿರುವುದರಿಂದ ಇವತ್ತೇ ನಾವು ವೆಬ್ಕಾಸ್ಟಿಂಗನ್ನು ಜಿಲ್ಲಾ ಹಂತಕ್ಕೆ ಕಳಿಸ್ಕೊಡಬೇಕಿದೆ. ಇಲ್ಲಿ ಒಂದು ಪರೀಕ್ಷಾ ಕಾರ್ಯಕ್ಕೆ 6 ಜನ ಮುಖ್ಯ ಅಧೀಕ್ಷಕರು, 3 ಜನ ಉಪಮುಖ್ಯ ಅಧೀಕ್ಷಕರು, 6 ಜನ ಜಾಗೃತ ದಳದವರು, 6 ಜನ ನಮ್ಮ ಫ್ಲೈಯಿಂಗ್ ಸ್ಕ್ವಾಡ್ದಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಈಗಾಗಲೇ ನಮ್ಮ ತಾಲೂಕಾ ಹಂತದ ತಂಡವನ್ನು ರಚನೆ ಮಾಡಲಾಗಿದೆ. ಈ ಪರೀಕ್ಷಾ ಒಂದು ದೃಷ್ಟಿಯಲ್ಲಿ ಎಲ್ಲ ವಿಷಯಗಳನ್ನು ಈಗ ವ್ಯವಸ್ಥಿತ. ಈ ವರ್ಷ ತಾಲೂಕಿನಲ್ಲಿ 1269 ಗಂಡು, 1242 ಹೆಣ್ಣು ಹೀಗೆ ಒಟ್ಟು 2511 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ತಾಲೂಕಿನ ಕಾಗವಾಡ, ಶಿರಗುಪ್ಪಿ, ಶೇಡ್ಬಾಳ್, ಉಗಾರ್ ಖುರ್ದ್, ಐನಾಪುರ್, ಮೋಳೆ ಹೀಗೆ ಒಟ್ಟು 6 ಪರೀಕ್ಷಾ ಕೇಂದ್ರಗಳಿದ್ದು, ಸುಮಾರು 105 ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಆಸನ ವ್ಯವಸ್ಥೆ ಮಾಡಲಾಗಿದೆ. ಪರೀಕ್ಷೆಗೆ 6 ಮುಖ್ಯ ಅಧೀಕ್ಷಕರು, 6 ಉಪ ಅಧೀಕ್ಷಕರು, 5 ಕಸ್ಟಡಿಯನ್, 6 ಮೊಬೈಲ್ ಸ್ವಾಧೀನಾಧಿಕಾರಿಗಳು, 6 ಸ್ಥಾನಿಕ ಜಾಗೃತ ದಳದವರು, 3 ಪ್ಲೇಯಿಂಗ್ ಸ್ಕ್ವಾಡ್ ಹೀಗೆ ಒಟ್ಟು 41 ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಕೇಂದ್ರಗಳಲ್ಲಿ CC ಕ್ಯಾಮೆರಾ ಕಣ್ಗಾವಲಿನ ಜೊತೆಗೆ ವೆಬ್ ಕ್ಯಾಮೆರಾ ಅಳವಡಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲ ಮಕ್ಕಳಿಗೂ ಪರೀಕ್ಷೆಯನ್ನು ಬರೆಯಲು ಅನುಕೂಲವಾಗುವಂತೆ ಆಸನಗಳ ಹಾಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪರೀಕ್ಷಾ ಕೇಂದ್ರದಲ್ಲಿ ಶೌಚಾಲಯ ಹಾಗೂ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪ್ರತಿಯೊಬ್ಬರೂ ಕ್ಲಾಸ್ಗಳು ಇರ್ತಾವೆ. ಹೋದ ವರ್ಷಕ್ಕಿಂತ ಈ ಸಲ ಬಹಳಷ್ಟು ಎಫರ್ಟನ್ನು ನಮ್ಮ ಶಿಕ್ಷಕರಾಗಲಿ ಆಮೇಲೆ ಮುಖ್ಯೋಪಾಧ್ಯಾಯರಾಗಲಿ ಮಾಡಲಿದ್ದಾರೆ. ಆಮೇಲೆ ಅದ್ರ ಜೊತೆ ಅವ್ರ ಮ್ಯಾನೇಜ್ಮೆಂಟು ಮತ್ತು SDMC ಸದಸ್ಯರು ಆ ಒಂದು ಕೆಲಸಕ್ಕೆ ಭಾಳ ಸಾಥ್ ಕೊಟ್ಟಾರೆ. ಹೀಗಾಗಿ ನಮಗೆ ಒಂದು ಖುಷಿ ಸಂಗತಿ ಏನಪ್ಪ ಅಂದರೆ ನಮ್ಮ ರಿಸಲ್ಟ್ ಈಗಾಗಲೇ ಹೆಚ್ಚಾಗಿತ್ತು. ಅದ್ರ ಜೊತೆಯಲ್ಲಿ ಇನ್ನೂ ಒಂದು ಏನು ಪ್ಲಸ್ ಆತಂದರೆ LB ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತಂದೆ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ ಕ್ವಶನ್ಗಳನ್ನು ಅಡ್ವಾನ್ಸ್ ಆಗಿ ಈಗಾಗಲೇ ಎಲ್ಲ ಪ್ರತಿ ಪಾಠದ ಮೇಲೆ ಕೊಟ್ಟರು.
ಅದಾದ ನಂತರ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟು ಆ ಮಾಡೆಲ್ ಕ್ವಶನ್ ಪೇಪರ್ಗಳಿಂದ ಕ್ವಶನ್ಗಳು ಬರ್ತವೆ. ಅದ್ರ ಜೊತೆ ಇನ್ನೊಂದು ಇಂಟರ್ನಲ್ ಮಾರ್ಕ್ಸ್ ಮೊದಲು ಹಿಡಿತಿದ್ದಿಲ್ಲ ಹಿಡಿದು ಆಂತರಿಕ ಅಂಕಗಳನ್ನು. ಈಗ ಆಂತರಿಕ ಅಂಕಗಳು ಹಿಡ್ಕೊಂಡು 33 ಮಾರ್ಕ್ಸ್ಗಳು ಬಿದ್ದರೆ ಪಾಸ್ ಆಗುವಂಥ ವ್ಯವಸ್ಥೆ ಮಾಡಿದ್ರಿಂದ ನಮ್ಮ ಈ ಸಲ ಕಾಗವಾಡ ವಲಯದ ಫಲಿತಾಂಶ ಉತ್ತಮ ರೀತಿಯಿಂದ ಆಗ್ತೈತಿ ಅನ್ನುವಂಥ ಒಂದು ಗಟ್ಟಿ ಭಾವನೆ ನಾನು ಹೊಂದಿದ್ದೆ ಸರ್. ಮತ್ತು ಒಳ್ಳೆಯ ರಿಸಲ್ಟ್ ಆಗ್ತೈತಿ. ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಪ್ರತಿಯೊಬ್ಬರೂ ಪರೀಕ್ಷೆಗಳು ಪಾರದರ್ಶಕವಾಗಿ ನಡೆಸಲು ಶ್ರಮಿಸಬೇಕು. ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ಪರೀಕ್ಷೆಗಳು ಸುಸೂತ್ರವಾಗಿ ನಡೆಸಲು ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದ ಅವರು, ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಒಬ್ಬರು CHO ಹಾಗೂ 2 ಆಶಾ ಕಾರ್ಯಕರ್ತೆಯರನ್ನು ನೇಮಿಸಲಾಗುತ್ತಿದ್ದು, ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ನೋಡಿಕೊಳ್ಳಲು ತುರ್ತು ಸೇವೆಗಾಗಿ ಆಯಾ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. 2025-26ನೇ ಸಾಲಿನ ಕಾಗವಾಡ ತಾಲೂಕು SSLC ಪರೀಕ್ಷೆ ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೆ ತರಬೇತಿ ಮತ್ತು ತರಗತಿಗಳನ್ನು ಎದುರಿಸಿ ಪರೀಕ್ಷೆ ಬರಲಿಕ್ಕೆ ಅದಕ್ಕೆ ತಯಾರು ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಅವ್ರಿಗೂ ಕೂಡ ಶುಭಾಶಯಗಳನ್ನು ಹೇಳುತ್ತಾ 2025-26ನೇ ಸಾಲಿನಲ್ಲಿ ಕಾಗವಾಡ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನವನ್ನು ಪಡೆಯುವ ನಿಟ್ಟಿನಲ್ಲಿ ಈ ವರ್ಷ ಎಲ್ಲರೂ ಕೂಡ ಕೆಲಸವನ್ನು ಮಾಡಿದರೆ, ಅದಕ್ಕೆ ಪ್ರೇರಕರಾಗಿ BO ಕೂಡ ಕೆಲಸ ಮಾಡಿದ್ದಾರೆ, ಅವ್ರ ಟೀಮ್ ಕೆಲಸ ಮಾಡಿದ್ದಾರೆ. ಆ ನಿಟ್ಟಿನ ದಿಶೆಯಲ್ಲಿ ಮಕ್ಕಳು ಪರೀಕ್ಷೆ ಬರೆಯುವ ಶಕ್ತಿಯನ್ನು ತುಂಬುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಮಾಡಿದ್ರಿ. ಆ ನಿಟ್ಟಿನಲ್ಲಿ ಪರೀಕ್ಷೆಯನ್ನು ಭಯಮುಕ್ತ ಒತ್ತಡರಹಿತ ರೀತಿಯಲ್ಲಿ ಕೆಲಸ ಮಾಡಿ ಯಶಸ್ವಿಯನ್ನಾಗಿ ಮಾಡ್ತಕ್ಕಂತಹ ಜವಾಬ್ದಾರಿ ಕೊನೆಯ ಪರೀಕ್ಷೆ ಮುಗಿಯುವವರೆಗೂ ಕೂಡ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಮತ್ತು ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಾವೆಲ್ಲರೂ ನಿರ್ವಹಿಸೋಣ ಅಂತ ಹೇಳ್ತಾ, ಇವತ್ತು EO ಅವರು ಮತ್ತು PSI ಅವರು BO ಅವರು ಯಾವ ರೀತಿಯಾಗಿ ಪರೀಕ್ಷೆ ಕಟ್ಟುಪಾಡುಗಳಿರ್ತಾವೆ, ಚೌಕಟ್ಟುಗಳಿರ್ತಾವೆ, ಎಷ್ಟು ಜನ ವಿದ್ಯಾರ್ಥಿಗಳದಾವ, ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಹೇಳಿದರು. ನಾನು ಇಲ್ಲಿ ಕೆಲವು ಅಂಶಗಳನ್ನು ಮಾತ್ರ ಹೇಳ್ತೇನೆ. ನಾನು ಈ ಹಿಂದೆ ಕಿತ್ತೂರು ತಾಲೂಕಿನಲ್ಲಿದ್ದಾಗ ಅದು ಒಂದು ಪರೀಕ್ಷೆ ಇತ್ತು, ಹೋದ ವರ್ಷನೇ ಒಂದು ನಾನು ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಹುಡುಗಿ ರೌಂಡ್ಸ್ ಹಾಕ್ತಾ ಇರುವಾಗ ಅದು ಬ್ರೀದಿಂಗ್ ಉಸಿರಾಟ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಹಾಗೆ ರೌಂಡ್ಸ್ ಹೊಡೆಯುವಾಗ ನಾನು ಕೇಳಿದೆ ಏನಾಗಿದೆ ಅಂತ ಹೇಳಿ. ಆ ಪರೀಕ್ಷಾ ಮೇಲ್ವಿಚಾರಕರನ್ನು ಕೇಳಿದಾಗ ಯಾಕೋ ಒಂದು ಸ್ವಲ್ಪ ತ್ರಾಸು ಮಾಡ್ಕೊತಾ ಇದ್ದಾರೆ ಅಂತ. ಆ ಹುಡುಗಿ ನಾನು ಮಾತಾಡ್ತಾ ಆ ಹುಡುಗಿ ಭಾಳ ತ್ರಾಸ ಆಗ್ತದೆ. ಅದಾದಮೇಲೆ 108 ಫೋನ್ ಮಾಡಿದೆ, ಅವ್ರು ಬರ್ತಾರಂತ ಒಂದು 10 ನಿಮಿಷ ವೇಟ್ ಮಾಡಿದೆ, ಬರಲಿಲ್ಲ ನನ್ನ ಆಕೆ ಪರಿಸ್ಥಿತಿ ಬಿಗಡಾಯಿಸ್ತಾರೆ. ಮತ್ತು ಆ ಪರೀಕ್ಷೆಯ ಕೇಂದ್ರದಲ್ಲಿ ಇರ್ತಕ್ಕಂತಹ ವಾತಾವರಣವೂ ಕೂಡ ಎಲ್ಲ ಹುಡುಗರು ಗಾಬರಿ ಬೀಳಲಿಕ್ಕೆ ಪ್ರಾರಂಭ ಆಯಿತು. ಆ ತಕ್ಷಣವೇ ಮತ್ತು ಆ್ಯಂಬುಲೆನ್ಸ್ ಬರದೇ ಇರೋ ಕಾರಣಕ್ಕೆ ನನ್ನ ವೆಹಿಕಲ್ನಲ್ಲಿ ನಾನು ಕರ್ಕೊಂಡು ಹೋಗಿ ಫಸ್ಟ್ ಏಡ್ ಏನು ಟ್ರೀಟ್ಮೆಂಟ್ ಕೊಡಬೇಕು ಆ ತಾಲೂಕು ಆಸ್ಪತ್ರೆಯಲ್ಲಿ ಕೊಡಿಸಿದೆ. ಅದಾದಮೇಲೆ ಎಲ್ಲವೂ ಚೆಕ್ ಮಾಡಿ ಅವರು ಡಾಕ್ಟ್ರು ಒಂದು ಸ್ವಲ್ಪ ದೈಹಿಕ ವ್ಯತ್ಯಾಸಗಳಾಗಿದ್ದಾವೆ, ಇದಕ್ಕೆ ಚಿಕಿತ್ಸೆ ಬೇಕು ಅಂತ ಹೇಳಿದ ಮೇಲೆ ಈ ಸಾರಿ ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನೋದು ಕಾರಣದಿಂದ ಅಲ್ಲಿಂದ ಟ್ರೀಟ್ಮೆಂಟ್ ಕೊಡಿಸಿ ಮತ್ತು ಬೆಳಗಾವಿ ಅವರಿಂದ ಕಳಿಸಿಕೊಟ್ಟಿವಿ. ಹಾಗಾಗಿ ಆ ಸೂಕ್ತ ಸಮಯದಲ್ಲಿ ಒಂದು ಟ್ರೀಟ್ಮೆಂಟ್ಗೆ ಒಂದು ಅವಕಾಶ ಸಿಕ್ತು, ಆ ಒಂದು ಜವಾಬ್ದಾರಿ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಹಾಗಾಗಿ ಆ ವೇಳೆಯಲ್ಲೇ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ನಾಗರಾಜ್ ಜೋರಾಪುರ ಅವರು ದಿಗ್ವಿಜಯ ನ್ಯೂಸ್ ಮತ್ತು ವಿಜಯವಾಣಿ ಪತ್ರಕರ್ತರವರು, ನಾನು ಯಾವತ್ತೂ ಗಾಡಿ ಒಯ್ಯುವಾಗ ಸೈರನ್ ಹಾಕೋದಿಲ್ಲ. 99% ಎಮರ್ಜೆನ್ಸಿ ಇದ್ದರೆ ಸೈರನ್ ಹಾಕ್ತಿದ್ದೆ. ನಾನು ಆ ವಿದ್ಯಾರ್ಥಿಯನ್ನು ಹಾಸ್ಪಿಟ್ಲಿಗೆ ತಕ್ಷಣ ಕರ್ಕೊಂಡು ಹೋಗಬೇಕು ಅಂಥೇಳಿ ಹೋಗುವಾಗ ಅವರು ಬೇರೆ ಒಂದು ಪತ್ರಿಕೆ ವರದಿ ಮಾಡಲಿಕ್ಕೆ ಹೋಗುವಾಗ ಅದನ್ನು ಅಬ್ಸರ್ವ್ ಮಾಡಿ ಆ ರೀತಿ ಟ್ರೀಟ್ಮೆಂಟ್ ಕೊಡುವಾಗ ಅವರು ಕೂಡ ನಮ್ಮ ಜೊತೆಗೆ ನಿಂತು ಆ ಮಗುವಿಗೆ ಸಂಪೂರ್ಣವಾಗಿರ್ತಕ್ಕಂಥ ಚಿಕಿತ್ಸೆ ಕೊಡಿಸಿ ಆ ಮಗು ಆರಾಮಿದ್ದಾರೆ ಅಂತಕ್ಕಂಥದ್ದು ವೈದ್ಯರು ಡಿಕ್ಲೇರ್ ಮಾಡುವವರೆಗೂ ನಾವು ಕೂಡ ಅಲ್ಲೇ ಇದ್ದೀವಿ. ಹಾಗಾಗಿ ಪತ್ರಿಕಾ ಮಾಧ್ಯಮ ಮಿತ್ರರು BO ಅವರು ಹೇಳಿದರು ನಮಗೆ ಸಹಕಾರ ಮಾಡಬೇಕಂತೇಳಿ. ಅವ್ರು ಯಾವತ್ತೂ ನಮ್ಮ ಗಣ್ಯರಿಗೂ ನಮ್ಮ ಜೊತೆಗಿರ್ತಾರೆ. ನಮ್ಮ ತಪ್ಪುಗಳನ್ನು ಅದನ್ನು ಎಚ್ಚರಿಸಿ ಅವ್ರಿಗೆ ಸರಿಪಡಿಸ್ಕೊಳ್ಳೋಕೆ ಹೇಗೆ ಹೇಳ್ತಾರೋ ಹಾಗೆ ಉತ್ತಮ ಕೆಲಸಗಳನ್ನು ಮಾಡಿದಾಗೂ ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿ ಮುಂದೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿರ್ತಾರೆ. ಈ ಒಂದು ವಿಚಾರದೊಳಗೆ ಒಂದು ಆರೋಗ್ಯದ ಕಡೆಗೆ ನಾನು
ಡಾಕ್ಟರ್ ಮೇಡಮ್ ಅವ್ರು ಒಂದು ವಿಚಾರ ಇರ್ತಕ್ಕಂಥದ್ದು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೀರಣ್ಣವಾಲಿ ಮಾತನಾಡಿ, ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲಿನಲ್ಲಿ 200 ಮೀಟರ್ದಲ್ಲಿ ಪ್ರದೇಶದಲ್ಲಿ ಸಾರ್ವಜನಿಕರು ಹಾಗೂ ಯಾರು ಅನಧಿಕೃತವಾಗಿ ಪ್ರವೇಶವನ್ನ ಮಾಡದಂತೆ ನಿಷೇಧಾಜ್ಞೆಯನ್ನು ಜಿಲ್ಲಾಧಿಕಾರಿಗಳು ಜಾರಿಗೊಳಿಸಿದ್ದಾರೆ. ಆದ್ದರಿಂದ ಪರೀಕ್ಷಾ ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು. ಯಾವುದೇ ವಿದ್ಯಾರ್ಥಿಗೆ ತೊಂದರೆಯಾಗದಂತೆ ಎಲ್ಲ ರೀತಿಯ ಕ್ರಮಗಳನ್ನು ನೀವು ಕೂಡಿ ಅನುಸರಿಸಬೇಕಾಗಿದೆ. ಮುಖ್ಯವಾಗಿ ನಾನು ಹೋದ ವರ್ಷ ಕೂಡ SSLC ಪರೀಕ್ಷೆಯಲ್ಲಿ ನೋಡಿದ್ದೀನಿ. ಈಗ ವೆಬ್ಕಾಸ್ಟಿಂಗ್ ಒಂದು ಬರೋದರಿಂದ ಯಾವುದೇ ಒಂದು ಅವ್ಯವಹಾರಕ್ಕೆ ಆಸ್ಪದ ಇಲ್ಲ. ಒಂದನೇದು. ಎರಡನೇದು, ಹೊರಗಡೆ ಜನ ಯಾರೂ ಬರೋದಿಲ್ಲ. ಮೊದಲು ಬರ್ತಿದ್ರು, ಈಗ ಯಾರೂ ಜನ ಹೊರಗಡೆ ಬರೋದಿಲ್ಲ. ಒಳಗಡೆ ಕೂಡ ಅದೇ ರೀತಿ ಸೈಲೆನ್ಸ್ ಮೇಂಟೈನ್ ಆಗ್ತಾ ಇದೆ. ಬಟ್ ಇನ್ನೂ ಒಂದು ಸ್ವಲ್ಪ ಮುಂಜಾಗ್ರತವಾಗಿ ನಾನು ಹೇಳೋದಂದರೆ, ನೀವು ಒಳಗೆ ಯಾರು ಇರ್ತೀರಿ ಅವ್ರಿಗೆಲ್ಲರಿಗೂ ID ಕಾರ್ಡನ್ನು ಕಂಪಲ್ಸರಿ ಇಟ್ಕೊಳ್ಳಿ. ಯಾರೇ ಇರಲಿ, ಒಳಗೆ ವಾಟರ್ಮನ್ ಇರ್ಬೋದು, ಯಾರೇ ನಿಮ್ಮ ಸ್ಟಾಫ್ ಇರ್ಬೋದು, ಎಲ್ಲರಿಗೂ ID ಕಾರ್ಡನ್ನು ಇಟ್ಕೊಳ್ಬೇಕು. ಯಾಕಂದರೆ ಸ್ಟೇಟ್ ಟೀಮು ಅಥವಾ ಡಿಸ್ಟ್ರಿಕ್ಟ್ ಟೀಮ್ ಕೂಡ ಸ್ಕ್ವಾಡ್ಸ್ ಬರ್ತವೆ, ಲೋಕಲ್ ಸ್ಕ್ವಾಡ್ಸ್ ಕೂಡ ಇಲ್ಲಿ ಬರ್ತಾರೆ. ಅದಕ್ಕಾಗಿ ಪರೀಕ್ಷಾ ಮುಖ್ಯಸ್ಥರು ಆ ಒಂದು ನಿಟ್ಟಿನಲ್ಲಿ ಕ್ರಮ ತಗೋಬೇಕು. ಆಮೇಲೆ ಮೊಬೈಲ್ ಕೂಡ ಜಾಗೃತಿ ಇರಬೇಕು. ಮೊಬೈಲ್ ಆಫೀಸರ್ ಅಂತೇಳಿ ಒಬ್ಬರನ್ನು ಸಪ್ರೇಟಾಗಿ ನೇಮಿಸಿದ್ದಾರೆ. ಅವ್ರ ಹತ್ರನ ಮೊಬೈಲ್ ಇರಬೇಕು. ಎಕ್ಸೆಪ್ಟ್ ದಟ್ ಚೀಫ್ ಕಸ್ಟೋಡಿಯನ್ ಬಿಟ್ಟರೆ ಬೇರೆ ಯಾರ ಕಡೆನೂ ಮೊಬೈಲ್ ಇರ್ತಕ್ಕದಲ್ಲ. ಹೊರಗಿನಿಂದ ಬಂದವರು ಕೂಡ ಮೊಬೈಲನ್ನು ಅಲೋ ಮಾಡೋಂಗಿಲ್ಲ. ನಾವು ಯಾರಾದರೂ ಸ್ಕ್ವಾಡ್ಸ್ ಕೂಡ ಬಂದರೆ ಮೊಬೈಲ್ ತೊಗೊಂಡು ಹೋದರೆ ಕಸ್ಟೋಡಿಯನ್ ಕಡೆನೇ ಮೊಬೈಲ್ ಇಡಬೇಕು. ಈ ಎರಡು ಅಂಶಗಳನ್ನು ಮುಖ್ಯವಾಗಿ ಹೇಳಕ್ಕೆ ಬಯಸ್ತೀನಿ. PSI ರಾಘವೇಂದ್ರ ಕೋತ್ ಮಾತನಾಡಿದರು. ನಾವು ಸೂಕ್ತವಾಗಿ ಏನು ಬಂದೋಬಸ್ತ್ ಬೇಕು ಆ ಬಂದೋಬಸ್ತನ್ನು ಕೊಡ್ತೀವಿ. ಇದರ ಜೊತೆಗೆ ಕ್ವಶನ್ ಪೇಪರ್ ಎಸ್ಕಾರ್ಟ್ ಇರುತ್ತೆ. ಆ ಸಂದರ್ಭದಲ್ಲಿ ಕೂಡ ನಾವು ಬಂದೋಬಸ್ತನ್ನು ಕೊಡ್ತೀವಿ. ಒಂದು ವಿಶೇಷವಾಗಿ ಏನಪ್ಪ ಅಂತಂದರೆ, ಎಲ್ಲರಿಗೂ ಕೂಡ ಈ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ನೈಟಲ್ಲಿ ನಿದ್ದೆಗೆಟ್ಟು ಬಂದಿರೋದ್ರಿಂದ ಒಂದು ಸ್ವಲ್ಪ ಅವರಿಗೆ ಹೋಗುವಾಗ ಮ್ಯಾಕ್ಸಿಮಮ್ ಅಲ್ಲೇ ಒಂದು ಸ್ವಲ್ಪ ನೀರು ಕುಡಿಲಿಕ್ಕೆ ಒಂದು ಅವಕಾಶ ORS ಆ್ಯಡ್ ಮಾಡಿಕೊಟ್ರೆ ಒಂದು ಸ್ವಲ್ಪ ಅವ್ರಿಗೆ ಎನರ್ಜಿ ಬಂದಂಗೆ ಆಗುತ್ತೆ. ಇದಕ್ಕೆಲ್ಲ ಅಲ್ಲಿ ಇರ್ತಕ್ಕಂಥ ಅಧಿಕಾರಿ ಮಿತ್ರರು ತಾವು ತಮ್ಮ ಕೆಳಗ ಅದಿಂದಲ್ಲಿ ಏನು ಮಾಡಿ ಸೂಪರ್ವೈಸರಿ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದಲ್ಲ, ಅವ್ರಿಗೆಲ್ಲರಿಗೆ ಅದೊಂದು ಕಂಪಲ್ಸರಿ. ಸರ್ ಇಂಥ ಒಂದು ID ಕಾರ್ಡ್ ಕಂಪಲ್ಸರಿ ಅಂತ ಹೇಳಿದರೆ ಅದು ಇಂಪಾರ್ಟೆಂಟ್. ಯಾಕಂತಂದ್ರೆ ನಾನು ಲಾಸ್ಟ್ ಟೈಮ್ ಚರ್ಚನಲ್ಲಿ ಇದ್ವಿ. ಅವನು ಏನಾಗಿತ್ತಂದ್ರೆ, ಈ ಕಡೆಯಿಂದ ಸ್ಕಾಟ್ ಟೀಮ್ ಬಂದ ತಕ್ಷಣ ಏನು ಮಾಡಿದ್ರು, ಅಲ್ಲಿ ನೀರು ಕುಡ್ಲಿಕ್ಕೆ ಬಂದಂಥ ವ್ಯಕ್ತಿ ಅದೇ ಸ್ಕೂಲ್ ಸ್ಟಾಪ್ ಇದ್ದವು. ಅವೇನು ಮಾಡಿದ, ಮೇಲಾಧಿಕಾರಿಗಳು ಬಂದ್ರೆ ಕೆಳಗಡೆ ಪಾಪ ಅವ್ರು SSLC ಮಟ್ಟದವ್ರು ಯಾರೋ ನೀರು ಕುಡಾಕೋದು ಇರ್ತಾರೆ. ಅವ್ನಿಗೆ ಭಯ ಆಗಿ ಏನು ಮಾಡಿದಂದ್ರೆ, ಅವ್ನು ಗೇಟಿಂದ ಹೊರಗಡೆ ಹೋಗ್ಬಿಟ್ಟ. ಅವಾಗ ಅವರು ಅವನ ಹತ್ರ ಫೋನ್ ಇಲ್ಲ. ಫೋನ್ ಏನು ಮಾಡಿದ್ರು ಅಂದ್ರೆ, ಇಲ್ಲೇ ಆಫೀಸ್ ರೂಮಲ್ಲಿ ಅವ್ನು ಇಟ್ಕೊಂಡ್ಬಿಟ್ಟಿದ್ರು ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ನಮಗೆ ಸಮಸ್ಯೆ ಏನಂದ್ರೆ, ಅವ್ರು ಬಂದಂಥ ಸ್ಕ್ವಾಡು ನಮ್ಮ ಜೊತೆಗೆ ಏನು ಕಿರಿಕಿರಿ ಮಾಡಾಕತ್ತಂದ್ರೆ, ಸರ್ ಯಾರೋ ಪ್ರೈವೇಟ್ ವ್ಯಕ್ತಿನ ಕರೆಸಿದ್ರು, ಅವ್ನು ಅವ್ರು ಬರೋಕ್ಕೆ ಕಳಿಸ್ಯಾರ, ಅವ್ನು ಕರ್ಕೊಂಬರ್ರಿ ಅಂತ ಹೇಳಿ. ಅಂತ ಅವ್ನು ನಮ್ಗೆ ಗೊತ್ತೇ ಇಲ್ಲ. ಸುಮಾರು 1 ಗಂಟೆ ಆಯ್ತು ನಾವು ಕರ್ಕೊಂಬರಕ್ಕೆ. ಅದಕ್ಕೆ ಅಲ್ಲಿ ನಮ್ಮ ಒಳಗಡೆ ಏನು ಸೆಂಟರ್ದಲ್ಲಿ ಇರ್ತಕ್ಕಂಥ ಸ್ಟಾಫ್ಗೆ ID ಕಾರ್ಡ್ ಕೊಟ್ಟಂದ್ರೆ, ID ಕಾರ್ಡ್ ಇರುತ್ತೆ. ಯಾರೇ ಮೇಲಾಧಿಕಾರಿಗಳು ಬಂದ್ರೂ ನೀವು ಆಫೀಸ್ ರೂಮಲ್ಲಿ ಇರ್ರಿ ಅಥವಾ ಸ್ಟಾಫ್ ರೂಮಲ್ಲಿ ಇರ್ರಿ, ಹೊರಗಡೆ ಹೋಗ್ತಕ್ಕದ್ದಲ್ಲ ಅಂತ ರೆಸ್ಟ್ರಿಕ್ಷನ್ ಮಾಡಿಬಿಡ್ಬೇಕು. ಏನಾಗುತ್ತೆ ಅಂದರೆ, ನಿಮ್ಮ ಮೇಲೆ ಆಪಾದನೆ ಬರ್ತೈತೆ. ಆ ವ್ಯಕ್ತಿ ನಮ್ಮ ಹತ್ರನ ಇದ್ದಂದ್ರೆ ಅವ್ನು ಹೇಳ್ತಾನೆ, ಇಲ್ಲ ಸರ್ ನಾನು ವಾಟರ್ ಬಾಯ್ ಇದ್ದೀನಿ ಅಥವಾ ಏನೋ ಒಂದು ಇದ್ದೀನಿ. ಈ ವೇಳೆ CDPO ರವೀಂದ್ರ ಗುದಿಗೆನ್ನವರ್, ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಸುನ್ನದ್ಕಲ್, ದೈಹಿಕ ಪರಿವೀಕ್ಷಕ MY ಪೂಜಾರಿ, ಶಿಕ್ಷಣ ಸಂಯೋಜಕ ಭರತ್ ಬಿಲ್ವಡೆ, BRPಗಳಾದ BB ಟೊಣಗಿ, ರವೀಂದ್ರ ನಾಂದನಿ, ನೋಡಲ್ ಅಧಿಕಾರಿ SR ಮಾಳಿ ಸೇರಿದಂತೆ ತಾಲೂಕಿನ ಎಲ್ಲ ಪ್ರೌಢಶಾಲೆಯ ಶಿಕ್ಷಕರು, ಪರೀಕ್ಷಾ ಮುಖ್ಯ ಅಧೀಕ್ಷಕರು, ಪ್ರಶ್ನೆ ಪತ್ರಿಕೆ ಪಾಲಕರು, ಸ್ಥಾನಿಕ ಜಾಗೃತ ದಳ, ಮೊಬೈಲ್ ಸ್ವಾಧೀನಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ. ಸಿರ್ಸಿಯ ಹಸಿರು ಪ್ರಕೃತಿಯಲ್ಲಿ ಬೆಳೆದ ಶುದ್ಧ ಮತ್ತು ಸುಗಂಧಿತ ಲಯನ್ ಸುಪಾರಿ. ಪ್ರತಿ ಕಾಳಿನಲ್ಲೂ ಇದೆ ನೈಜ ರುಚಿ ಮತ್ತು ಪರಂಪರೆಯ ಗಂಧ. ಆಯ್ದ ಗುಣಮಟ್ಟದ ಅಡಿಕೆ, ಮಧುರ ಸುವಾಸನೆಯ ಜೊತೆಗೆ ಜನಮೆಚ್ಚಿದ ರುಚಿ ಲಯನ್ ಸುಪಾರಿ.